ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಸೊ ಸ್ಯಾಂಪಲ್ ಪೀಸಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಯಾರಿಗೆ ಸ್ಯಾಂಪಲ್ ಪೀಸ್ ಥರ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. 2 ಸತಿ ಸಿಂಗಲ್ಸ್ ಕ್ರೋಶೆ ಮಾಡ್ಕೋಬೇಕು ಸ್ಟಾರ್ಟಿಂಗು. ಸೊ ರೆಗ್ಯುಲರ್ ಡಿಸೈನ ಸ್ವಲ್ಪ ಮರ್ಜ್ ಮಾಡಿ ಹಾಕಿದ್ದೀನಿ. 2 ಡಿಸೈನ್ನ ಹಾಕಿ ನೋಡ್ರಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಸಿಂಪಲ್ ಆರ್ಚ್ ಹಾಕಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲೇ. ಸೊ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಒಂದು ಮಾಡಿಕೊಂಡು ಫ್ರೆಂಡ್ಸ್ 5 ಚೈನ್ ಹಾಕ್ಕೊಳ್ಳೋಣ. 4 ಅಥವಾ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಸಿಂಗಲ್ ಸ್ಟೆಪ್ ಅಂತ ಹೇಳ್ದಲ್ಲ, ಒಂದು ಸತಿ ಕುಚ್ಚಿಗೆ ಪ್ಲೇಸ್ ಮಾಡಿಕೊಂಡು ಡಿಸೈನ್ ಹಾಕ್ಕೊಂಡು ಹೋಗೋದು. 5 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೆ ಸಿಂಗಲ್ ಕ್ರೋಶೆಗಳನ್ನ ಹಾಕಬೇಕು. ಸೊ ಈ ರೀತಿ ಒಂದ್ರ ಪಕ್ಕ ಒಂದೊಂದು ಪಾಯಿಂಟ್ ಅಷ್ಟು ಗ್ಯಾಪಲ್ಲೇ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 6 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಟೈಮ್ಸ್ ಆಯ್ತಲ್ಲ, ಇನ್ನೂ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಟೈಮ್ಸ್ ಮಾಡ್ಕೊಳ್ತೀನಿ. ಒನ್ ಬೈ ಒನ್ನು ಪಕ್ಕದಲ್ಲೇ ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪಲ್ಲಿ ನಾನು 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡಿ, ಸೊ ಅದನ್ನು 6 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ 5 ಚೈನ್ ಆದಮೇಲೆ. ಅಲ್ಲಿಂದ ಫ್ರೆಂಡ್ಸ್, ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು 3 ಬೀಡ್ಸ್ ತೊಗೋತಾ ಇದ್ದೀನಿ. ಆ ಸೈಡ್ ಈ ಸೈಡು ಸ್ಮಾಲ್ ಬೀಡ್ಸು ಮತ್ತು ಸೆಂಟರಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕಿದ್ದೀನಿ. ಸೊ ಇದನ್ನು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ಸ್ ಯಾವ ರೀತಿ ಆದರೂ ನೀವು ಹಾಕೋಬೋದು ಫ್ರೆಂಡ್ಸ್. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ಮಾಲ್ ಬೀಡ್ ಒಳಗಡೆ ಕ್ರಿಸ್ಟಲ್ ಬೀಡು ಬಂದರೆ ಸ್ವಲ್ಪ ಶೈನ್ ಆಗ್ತಾ ಇರುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಸೀರೆಗಾದರೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮ್ಯಾಚ್ ಆಗುತ್ತೆ. ಆ ಶೇಡು ಬೇಗ ಆಗೋದಿಲ್ಲ ನಿಮಗೆ. ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಅದನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲಿ ಇನ್ನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ 6 ಟೈಮ್ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ಫಸ್ಟ್ 3 ಟೈಮ್ ಮಾಡಿಸ್ಕೊಬಿಡೋಣ. ಸೊ ಮತ್ತೆ ವರ್ಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಇನ್ನೂ 3 ಟೈಮ್ ಕಂಟಿನ್ಯೂ ಮಾಡಿದ್ರೆ ಆಯಿತು. ಇಲ್ಲಿ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲೆಫ್ಟ್ ಸೈಡು ಇಲ್ಲಿ ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 10 ಚೈನ್ಸ್ನ ಹಾಕೋತೀನಿ. 3 ಚೈನ್, 4 ಚೈನ್, 5 ಚೈನ್, 6 ಚೈನ್, 8 ಚೈನ್, 10 ಚೈನ್. ಸೊ ಈ ರೀತಿ 10 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಫ್ರೆಂಡ್ಸ್ 8 or 9 ಕೂಡ ಹಾಕ್ಕೋಬೋದು. 10 ಅಂತ ಏನಿಲ್ಲ, 8, 9 ಕೂಡ ಹಾಕ್ಕೋಬೋದು. ಸ್ವಲ್ಪ ಕಂಬಗಳು ರೆಡ್ಯೂಸ್ ಮಾಡಿದ್ರೆ ಆಯಿತು. ಇಲ್ಲಿಂದ ನೋಡಿ ಹೋಲ್ ಗ್ಯಾಪ್ಸ್ ಇದೆ ಅಲ್ವಾ, 6 ಹೋಲ್ ಗ್ಯಾಪ್ಸ್ ಇದೆ. 3rd ಹೋಲ್ ಗ್ಯಾಪ್ಸ್ಗೆ ನಾನು ನೀಡಲ್ನ ಹಾಕ್ತೀನಿ. 3ನೇ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಇಲ್ಲೂ ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 3rd ಹೋಲ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಮತ್ತು 4ಗೂ ಮಾಡಿ 5ಗೂ ಮಾಡ್ತಾಯಿದ್ದೀನಿ ನೋಡಿ. ಸೊ ಇನ್ನೂ 2 ಸತಿ ಇಲ್ಲಿ ಬ್ಯಾಕ್ ಸೈಡಿಂದ 3 ಸಿಂಗಲ್ ಕ್ರೋಶೆ, ಸ್ವಲ್ಪ ಸ್ಯಾರಿನ ಟರ್ನ್ ಮಾಡಿಬಿಟ್ಟು 3 ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಸೇಮ್ ಈ ಗ್ಯಾಪಲ್ಲಿ ಹೋಗಿ 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ, 1 ಡಬಲ್ ಕ್ರೋಶೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಎಷ್ಟು ಅಲ್ಲಿ ಗ್ಯಾಪ್ ಲೆಂತ್ ಇದೆ ಫ್ರೆಂಡ್ಸ್, ಅಷ್ಟೇ ಲೆಂತಲ್ಲಿ ಡಬಲ್ ಕ್ರೋಶೆ ಸ್ವಲ್ಪ ಶಾರ್ಟಾಗಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಲೆಂತಲ್ಲಿ ನಾನು ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ತುಂಬ ಲೆಂತಿಯಾಗಿ ಎಳೆಯೋದು ಬೇಡ. ನಾನಿಲ್ಲಿ ಸ್ಟಾರ್ಟಿಂಗ್ 3 ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಎಕ್ಸ್ಟ್ರಾ 4 ಹಾಕ್ಕೋತಾ ಇದ್ದೀನಿ. ಸೊ ಎಕ್ಸ್ಟ್ರಾ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಈ ಥರ ದಾರ ತರ್ತೀವಲ್ಲ ಫ್ರೆಂಡ್ಸ್, 3 ದಾರ ಸೇರಿ 1 ಮಾಡ್ಕೋತೀನಿ. 5ಗೆ ನಾನು 5ನೇ ಕಂಬ ಮಾಡೋದಿಲ್ಲ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ದಾರ ಸೇರಿ 1 ಮಾಡಿಕೊಂಡು ಈ ರೀತಿ 3 ಚೈನ್ಸ್ ಹಾಕೋತೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು, ಸೊ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಇದು ಸೆಂಟರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೇನೆ ಫ್ರೆಂಡ್ಸ್. ಎಲ್ಲ ನಾವು ಡಬಲ್ ಕ್ರೋಶೆನೇ ಮಾಡ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡಿರೋದು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡಿಕೊಂಡು ಇಲ್ಲಿ 3 ಚೈನ್ ಮಾಡೋಣ. 3 ಚೈನ್ ಮಾಡಿಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ
2 ದಾರ ಸೇರಿ ಒಂದು ಮಾಡ್ಕೊತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಸೊ ಈ ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ಸ್ನ ಫ್ರೆಂಡ್ಸ್ 5 ಟೈಮ್ಸ್ ಮಾಡ್ಕೊಳ್ತೀನಿ ನಾನು. 5 ಸತಿ ಮಾಡ್ಕೊಳ್ಳೋಣ. ಸೊ ನಾವು ಪಿಕಾಟ್ಸೇ ಫುಲ್ ಹಾಕ್ಕೋತೀವಿ ಯಾವಾಗಲೂ, ಇಲ್ಲಾಂದರೆ ಕಂಬಗಳನ್ನ ಫುಲ್ ಹಾಕ್ಕೋತೀವಿ ಅಲ್ವಾ. ಸೊ ಕಂಬಗಳನ್ನ ಹಾಕಿ ಸೆಂಟ್ರಲ್ ಪಿಕಾಟ್ಸ್ ಹಾಕಿದ್ರೆ ಯಾವ ರೀತಿ ಬರುತ್ತೆ, ಅದು ನಾರ್ಮಲ್ ಡಬಲ್ ಕ್ರೋಶೆ ಹಾಕಿ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ಸ್ ಹಾಕ್ತಾರೆ. ಸೇಮ್ ಲೆಂತಲ್ಲಿ ಬರಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಫ್ರೆಂಡ್ಸ್ ಅಷ್ಟೇ. ಇಲ್ಲಾಂದರೆ ಡಬಲ್ ಕ್ರೋಶೆಗೆ ನೀವು ಪಿಕಾಟ್ಸ್ ಹಾಕ್ಕೊಂಡ್ರು ನಡೆಯುತ್ತೆ. ಸ್ವಲ್ಪ ಲೆಂತಿ ಬರುತ್ತೆ ಅಷ್ಟೇ. ಅದು ಸ್ವಲ್ಪ ಶಾರ್ಟ್ ಬಂದರೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ನಾನು ಡಬಲ್ ಕ್ರೋಶೆ ಲೆಂತ್ ಕಡಿಮೆ ಮಾಡಿ ಇದ್ರದ್ದು ಲೆಂತ್ ನಾರ್ಮಲ್ ಸೇಮ್ ಟು ಸೇಮ್ ಬರಲಿ ಅಂತ ಟ್ರೈ ಮಾಡಿದೆ. ಸೊ ಈ ರೀತಿ 5 ಪಿಕಾಟ್ಸ್ ಆದಮೇಲೆ ನಾವು ನಾರ್ಮಲ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲಿ 1 ಈ ರೀತಿ ಕಂಬಗಳನ್ನ ಮಾಡ್ಕೋತೀವಿ. ಡಬಲ್ ಕ್ರೋಶೆ ಮಾಡಿದ್ನಲ್ಲ ಸ್ಟಾರ್ಟಿಂಗು, ಅದೇ ಥರ 5 ಕಂಬ ಮಾಡಿದ್ದೀನಿ. ರೈಟ್ ಸೈಡಲ್ಲಿ 4 ಮಾಡಿದೆ. ಸೊ ಲೆಫ್ಟ್ ಸೈಡಲ್ಲಿ 5 ಮಾಡಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಏನಿದೆ 3 ಸಿಂಗಲ್ ಕ್ರೋಶೆ ಮಾಡಿದ್ನಲ್ಲ ಬೇಸ್ ಲೈನಲ್ಲಿ, ಅಲ್ಲಿ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡೋದು ಅಷ್ಟೇ. ಸೊ ಕಂಬ ಆಗಿ ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅಲ್ಲೇ ಸಿಂಗಲ್ ಕ್ರೋಶೆ ಹಾಕ್ತೀನಿ. 4th ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನೂ 2 ಹಾಗೆ ಹಾಕೋಬೇಕು. ಸೊ ಸೆಕೆಂಡ್ ಆರ್ಚಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇನ್ನೂ 2 ಬೀಡ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಅದು ಇನ್ನೂ ಡಿಫ್ರೆಂಟಾಗಿ ಬಂದಿದೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಟ್ರೈ ಮಾಡಿ ಹಾಕಿದ್ದು. ನಾರ್ಮಲ್ ಕಂಬಗಳು ಹಾಕ್ತೀವಿ, ಸೆಂಟ್ರ್ ಬೀಡ್ ಆ ಥರ ಏನಾದ್ರು ಹಾಕ್ತೀವಿ. ಇಲ್ಲಿ ಸೆಂಟ್ರಲ್ಲಿ 5 ಪಿಕಾಟ್ಸ್ನ ಹಾಕಿದ್ದೀನಿ. ಬೇಕಂದರೆ ಆ 5 ಇರೋದು ನೀವು 7ಗೂ ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. ಪಿಕಾಟ್ಸ್ನ 7 ಕೂಡ ಮಾಡ್ಕೋಬೋದು, ಇಲ್ಲ 3 ಕೂಡ ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು ನಾರ್ಮಲ್ ರೆಗ್ಯುಲರ್ ಆರ್ಚಲ್ಲಿ ಸೆಂಟ್ರಲ್ಲಿ ಒಂಚೂರು ಡಿಫ್ರೆಂಟಾಗಿರಲಿ ಅಂತ ಆ ಥರ ಹಾಕಿದ್ದೀನಿ. ಇನ್ ಕೇಸ್ ಬೀಡ್ ಬೇಕು ಅಂದರೆ ನೀವು ಬೀಡ್ ಕೂಡ ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಇನ್ನೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ಬಕೆಟ್ ಶೇಪ್ ಬರುತ್ತೆ, ಅದು ಯು ಶೇಪ್ ಕೂಡ ಬರೋದಿಲ್ಲ, ಆ ಥರ ಕಾಣಿಸುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋರು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇದು ಕೂಡ 6 ಸಿಂಗಲ್ ಕ್ರೋಶೆ ಹಾಕಿ ಮತ್ತು ಬೀಡನ್ನ ಅದೇ ಥರ ಹಾಕ್ತಾಯಿದ್ದೀನಿ, ಇನ್ಸರ್ಟ್ ಮಾಡ್ತಾಯಿದ್ದೀನಿ. 3 ಬೀಡ್ಸ್ನ ಹಾಕಿ ಇನ್ಸರ್ಟ್ ಮಾಡಿ ಸೊ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದನ್ನು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಕೂಡ ಲಾಕ್ ಮಾಡಿಕೊಂಡು ಮತ್ತು 3 ಸಿಂಗಲ್ ಕ್ರೋಶೆ ಮಾಡಿ 3 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಆ 10 ಚೈನ್ಸ್ನ ಮಾಡ್ಕೊಳ್ಳೋಣ. 10 ಚೈನ್ಗಳನ್ನ ಮಾಡೋಣ ಇಲ್ಲಿ ಫ್ರೆಂಡ್ಸ್. ನಿಮಗೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಹೇಳಿದ್ನೇ ಅಲ್ವಾ, ಒಂದು ಸ್ವಲ್ಪ ಕೌಂಟಿಂಗ್ಸ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಕೌಂಟಿಂಗ್ಸು, ಡಬಲ್ ಕ್ರೋಶೆ ಕೌಂಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ನಿಮಗೆ ಡಿಸೈನ್ ಇಷ್ಟ ಆದರೆ ಎಲ್ಲಿ ಇಷ್ಟ ಆಗುತ್ತೆ ಯಾವ ಪಾರ್ಟ್ ಆ ಥರ ಪ್ಯಾಟ್ರನ್ ಫಾಲೋ ಮಾಡ್ಬೋದು. ಕೌಂಟಿಂಗ್ಸ್ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ 3rd ಹೋಲ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 4th 1 5th 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೊ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡೆ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು. 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಅದು 3 ಸಿಂಗಲ್ ಕ್ರೋಶೆ ಅಷ್ಟು ಲೆಂತಿಗೆ ನಾನು ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ 4 ಕಂಬಗಳನ್ನ ಹಾಕೋತೀನಿ ಫ್ರೆಂಡ್ಸ್. ಈ ಸತಿ 3 ಕಂಬ ಹಾಕೋತೀನಿ, ಒಂದು ಬೀಡ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ರೈಟ್ ಸೈಡ್ ಆರ್ಚಲ್ಲಿ ನಾನು 4 ಕಂಬ ಹಾಕ್ತೆ ಅಲ್ವಾ ಸ್ಟಾರ್ಟಿಂಗು, ಇಲ್ಲಿ 3 ಕಂಬ ಮಾಡ್ಕೊಳ್ತೀವಿ. 3 ಕಂಬಗಳನ್ನ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಒಂದು ಬೀಡನ್ನ, ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಏನು ಬೇಡ. ಮತ್ತು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್. ಸೊ 3 ದಾರ ಸೇರಿ 1 ಮಾಡ್ಕೋಬೇಕು, ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ದಾರನ ತೊಗೊಂಡೋಗಿ ದಾರನ ತಂದು ಈ ರೀತಿ ಪಿಕಾಟ್ ಮಾಡ್ಕೊಂಡು ಹೋಗೋದು. ಬೇಕಂದರೆ ಒಂದು ಪಿಕಾಟು ಒಂದು ಬೀಡ್ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೀಡನ್ನ ಹಾಕಿ ನಾರ್ಮಲಾಗಿ 5 ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆಗೆ 5 ಪಿಕಾಟ್ ಮಾಡಿಕೊಂಡು ಅಗೇನ್ ಒಂದು ಬೀಡ್ ಹಾಕಿ ಕಂಬಗಳನ್ನ ಹಾಕೋಬೇಕು. ಇವಾಗ ನೋಡಿ 5 ಪಿಕಾಟ್ ಆಯ್ತಲ್ಲ, ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ ಮತ್ತು ನಾರ್ಮಲ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ಆರ್ಚಲ್ಲಿ ನಾನು ರೈಟ್ ಸೈಡು 4 ಕಂಬ ಹಾಕಿದ್ದೆ, ಲೆಫ್ಟ್ ಸೈಡ್ 5 ಡಬಲ್ ಕ್ರೋಶೆ ಮಾಡಿದ್ದೆ. ಇಲ್ಲೂ ಕೂಡ 3 ಕಂಬ ಹಾಕಿದ್ದೀನಲ್ವ, ಅಂದರೆ 3 ಡಬಲ್ ಕ್ರೋಶೆ. ಲೆಫ್ಟ್ ಸೈಡಿಗೆ 4 ಡಬಲ್ ಕ್ರೋಶೆ ಹಾಕಬೇಕು. ಈ ಬೀಡನ್ನ ಇನ್ಸರ್ಟ್ ಮಾಡಿದ ತಕ್ಷಣ
ಬೀಡ್ ಲಾಕ್ ಮಾಡೋದು ಬೇಡ. ಇಲ್ಲಿ 4 ಕಂಬಗಳನ್ನ ಹಾಕೋತೀನಿ. 4 ಡಬಲ್ ಕ್ರೋಶೆ ಮಾಡಿ ಮತ್ತು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. 3 ಆಲ್ರೆಡಿ ಇರುತ್ತೆ, ಇನ್ನು 3 ಹಾಕಿದ್ದೀನಿ ಅಷ್ಟೇ. ಸೊ ನೋಡಿ ಫ್ರೆಂಡ್ಸ್, ನನ್ನ ಬಕೆಟ್ ಶೇಪ್ ಬರುತ್ತೆ ಅಂದೆ ಅಲ್ವಾ, ಸೆಂಟರ್ದು ಬೀಡ್ ಆ್ಯಡ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಈ ಕಡೆ ಸ್ಕ್ವೇರು ಅಲ್ಲ, ನಮಗೆ ರೌಂಡು ಇಲ್ಲ, ಆ ಥರ ಬಕೆಟ್ ಶೇಪ್ ಬಂದಿದೆ. ಆ ರೈಟ್ ಸೈಡ್ದು ನಾರ್ಮಲ್ ರೆಗ್ಯುಲರ್ ಆರ್ಚ್ ಟೈಪು ಕಾಣಿಸುತ್ತೆ, ಒಂದು ಸ್ವಲ್ಪ ಪಿಕೋಟ್ ಡಿಫ್ರೆಂಟಾಗಿ ಕಾಣುತ್ತೆ ಅಷ್ಟೇ. ಸೊ ಈ ಥರ ಜಸ್ಟ್ ಟ್ರೈ ಮಾಡಿದ್ದು. ನಿಮಗೆ ಇಷ್ಟ ಆದರೆ ಸೆಂಟರ್ ಆರ್ಚ್ ಥರ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ರೆಗ್ಯುಲರ್ ಆರ್ಚ್ ಥರ ಹಾಕ್ಕೋಬೋದು. ಇಲ್ಲಾಂದರೆ ಇದು ಮರ್ಜ್ ಮಾಡಿರೋದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾರ್ಮಲ್ ಡಬಲ್ ಕ್ರೋಶೆ ಅಥವಾ ನಾರ್ಮಲ್ ಪಿಕೋಟ್ಸ್, ಕಂಟಿನ್ಯೂಸ್ ಆಗಿ ಪಿಕೋಟ್ಸು ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಸೊ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪ್ಲೇಸಲ್ಲಿ ಕುಚ್ಚು ಕಟ್ಟಿದ ಮೇಲೆ ಓವರಾಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಈ ಸೈಡ್ ಆರ್ಚ್ ಆದರೂ ನೋಡ್ಬೋದು, ಸೆಂಟರ್ ಆರ್ಚ್ ಆದರೂ ನೋಡ್ಬೋದು, ಎರಡು ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಸ್ಯಾರಿಗೆ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಇನ್ನು ಓವರಾಲ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಇಷ್ಟ ಆಗಿಲ್ಲ ಅಂದರೆ ಫ್ರೆಂಡ್ಸ್ ನಾರ್ಮಲ್ ಡಬಲ್ ಕ್ರೋಶೆ ಅಥವಾ ನಾರ್ಮಲ್ ಪಿಕಾಟ್ಸ್ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಓವರಾಲ್ ಸ್ಯಾರಿಗೆ ಹಾಕಿದ್ರೆ ನೀವು 500 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ಕಡಿಮೆ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನೋಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಥರ ಟ್ರೈ ಮಾಡಿ. ನೀವು ಫಸ್ಟ್ ಆರ್ಚು ವಿತೌಟ್ ಬೀಡ್ಸು ಚೆನ್ನಾಗಿದೆ, ವಿತ್ ಬೀಡು ಡಿಫ್ರೆಂಟ್ ಆಗಿದೆ. ಸೊ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.